ನಮಸ್ಕಾರ ಸ್ನೇಹಿತರೆ, ನಾನು ನಾಗಾರ್ಜುನ ಬಾಗೇಪಲ್ಲಿಯಿಂದ. ನೋಡಿ, ಈ ದಿನಾಂಕ ಫೆಬ್ರವರಿ 14 ನನಗೆ ಒಂದು ಒಳ್ಳೆ ದಿನ ಆಗಿರ್ತಕ್ಕಂಥದ್ದು, ಇನ್ನೊಂದು ಕೆಟ್ಟ ದಿನ ಆಗಿರ್ತಕ್ಕಂಥದ್ದು. ಕೆಟ್ಟ ದಿನ ಅಂದರೆ ಇಡೀ ಭಾರತಕ್ಕೆ ಅದು ಕೆಟ್ಟ ದಿನ ಆಗಿರ್ತಕ್ಕಂಥದ್ದು. 2019 ಫೆಬ್ರವರಿ 14ನೇ ತಾರೀಕು, ಸೇಮ್ ಇದೇ ಫೆಬ್ರವರಿ 14ನೇ ತಾರೀಕಿನಂದು ಪುಲ್ವಾಮಾದಲ್ಲಿ 40 ವೀರ ಯೋಧರು ಹುತಾತ್ಮರಾಗಿರ್ತಾರೆ. ಸೊ ಆದ್ದರಿಂದ ನಮ್ಮ ಭಾರತದ ಎಲ್ಲ ಜನರಿಗೂ ಸಹ ಈ ದಿನ ನಾವು ಏನೇ ವಿಶೇಷ ಇದ್ದರೂ ಸಹ ಕಪ್ಪು ದಿನ ಅಂತಲೇ ನಾವು ವರ್ಣಿಸ್ತೀವಿ. ಯಾಕಂದರೆ ಆವತ್ತು ದಿನದಂದು ಉಗ್ರರ ದಾಳಿಯಿಂದ 40 ಜನ ವೀರ ಸೈನಿಕರು ವೀರಮರಣವನ್ನು ಹೊಂದಿರ್ತಾರೆ. ಸೊ ಇದಕ್ಕೆ ಪ್ರತೀಕಾರವಾಗಿ ನಮ್ಮ ಭಾರತ ಸರ್ಕಾರವು ಸಹ ಅವ್ರ ಮೇಲೆ ಏರ್ ಸ್ಟ್ರೈಕನ್ನು ಮಾಡ್ತು, ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ರಿವೆಂಜನ್ನು ಖಂಡಿತವಾಗಿ ತಗೊಳ್ತು. ಸೊ ಈ 40 ಜನ ವೀರ ಯೋಧರು ವೀರಮರಣ ಹೊಂದಿರ್ತಕ್ಕಂಥ ಅವ್ರಿಗೆಲ್ಲರಿಗೂ ಸಹ ನನ್ನ ಕಡೆಯಿಂದ ಪ್ರಗಾಢ ನಮನಗಳನ್ನು ನಾನು ತಿಳಿಸ್ತೀನಿ. ಇದರ ಜೊತೆಗೆ ಇವತ್ತು ನನ್ನ ಜೀವನದಲ್ಲ ಒಂದು ಮುಖ್ಯವಾದಂತಹ ದಿನ. ಯಾಕಂದರೆ ಈ ಫೆಬ್ರವರಿ 14ನೇ ತಾರೀಕು ಅನ್ನೋದು ನನ್ನ ಹುಟ್ಟಿದ ದಿನಾಂಕ ಆಗಿರ್ತಕ್ಕಂಥದ್ದು. ಸೊ ನೋಡಿ, ಹುಟ್ಟಿದ ದಿನ ಅಂದ್ರೇ ಸೆಲೆಬ್ರೇಷನ್ಸ್, ಕೇಕ್ ಕಟ್ ಮಾಡೋದು, ಪಾರ್ಟಿ ಮಾಡೋದು, ಎಂಜಾಯ್ ಮಾಡೋದು ಇದೇ ಇರುತ್ತೆ. ನೋಡಿ, ಈ ಕೇಕ್ ಕಟ್ ಮಾಡ್ತಕ್ಕಂಥದ್ದು, ಪಾರ್ಟಿ ಮಾಡ್ತಕ್ಕಂಥದ್ದು ನಮ್ಮ ಕಲ್ಚರಲ್ಲ. ಅದು ಸಂಪ್ರದಾಯ ಪ್ರಕಾರ ಇದು ಯಾವುದೇ ರೀತಿಯಾದಂತಹ ಆಚರಣೆಗಳಿಲ್ಲ. ನಮ್ಮ ಭಾರತದ ಸಂಪ್ರದಾಯದಲ್ಲಿ ಹುಟ್ಟಿದ ದಿನ ಅಂದರೆ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ದೊಡ್ಡವರ ಆಶೀರ್ವಾದ ತಗೊಂಡು, ತಂದೆ ತಾಯಿ ಆಶೀರ್ವಾದ ತಗೊಂಡು ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದು, ಆ ದಿನ ಎಲ್ಲ ದೊಡ್ಡವರು ಹೇಳ್ತಿದ್ರು ಒಳ್ಳೇದಪ್ಪ, ಇವತ್ತು ನಿಮ್ಮದು ಹುಟ್ಟಿದ ದಿನ, ಇವತ್ತು ಒಳ್ಳೆ ಕೆಲಸ ಮಾಡಿ ಅಂತ. ಈಗಿನ ಕಾಲ ಅವೆಲ್ಲ ಮರ್ತು ಹೋಗಿದ್ದಾರೆ. ಹುಟ್ಟಿದ ದಿನ ಅಂದರೆ ರಾತ್ರಿ 12 ಗಂಟೆ ಕೇಕ್ ತಂದುಬಿಡೋದು, ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು. ಒಬ್ಬರಿಂದ ಒಬ್ರು ನೋಡಿ ಒಬ್ರು ಮಾಡಲಿಲ್ಲ ಅಂದರೆ ಅವ್ರು ಮಾಡ್ತಿದ್ದಾರೆ ಅಂತ ನಾವು ಮಾಡಬೇಕು ಅನ್ನೋ ಒಂದು ಕಲ್ಚರನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಟ್ ನೋಡಿ, ನನಗೆ ಆ ಕಲ್ಚರ್ ಅಂದರೆ ತುಂಬ ಅಸಹ್ಯ, ನನಗೆ ಇಷ್ಟ ಆಗಲ್ಲ. ಈಗ ಮಾಡೋರನ್ನ ನಾನು ಯಾವತ್ತೂ ಪ್ರಶ್ನೆ ಮಾಡಲ್ಲ, ಅವ್ರವ್ರ ಇಷ್ಟ ಅದು. ಬಟ್ ನನ್ನ ಜೀವನದಲ್ಲಿ ನಾನು ಅದನ್ನು ಅಳವಡಿಸ್ಕೊಂಡಿಲ್ಲ. ಒಂದು ಕಾಲದಲ್ಲಿ ಆಗಿತ್ತು, ಬಟ್ ಅದನ್ನು ನನ್ನ ಸ್ನೇಹಿತರು ಮಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ನಾನು ಯಾವತ್ತೂ ಥರ ಮಾಡಲಿಕ್ಕೆ ನಾನು ಯಾವತ್ತೂ ಇಂಟ್ರೆಸ್ಟ್ ತೋರಿಸಿಲ್ಲ. ಬಟ್ ನಾನು ನನ್ನ ಹುಟ್ಟಿದ ದಿನಾಂಕವನ್ನು ನನ್ನದೇ ಆದಂತಹ ಒಂದು ವೇಯಲ್ಲಿ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತೀನಿ. ಒಂದೇ ಒಂದನ್ನು ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ. ಆ ದಿನ ಎಲ್ಲೇ ಇದ್ದರೂ, ಯಾವುದೇ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಸಹ ಒಂದು ಗಿಡನ ನೆಡಬೇಕು. ನಾನು ಒಂದು ಗಿಡ ನೆಡುವಂತಹ ಒಂದು ನಿರ್ಧಾರವನ್ನು 2014 ಫೆಬ್ರವರಿ 14 ನಾನು ಹುಟ್ಟಿದ ದಿನದಿಂದಲೇ ಆಚರಣೆ ಮಾಡ್ಕೊಂಡ್ಬಂದಿದ್ದೀನಿ. ಮೊದಲನೇ ಗಿಡ ನೆಟ್ಟಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ. ನಾವು ಚಿಕ್ಕಬಳ್ಳಾಪುರದಿಂದ ಮುಂದೆ ಹೋಗ್ತಾ ಬೆಂಗಳೂರು ಹತ್ರ ಅಲ್ಲಿ ಚದಲಪುರ ಗೇಟ್ ಅಂತಿದೆ. ಚದಲಪುರ ಗೇಟ್ ಹತ್ರ ಕೆನರಾ ಬ್ಯಾಂಕ್ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ ಇದೆ. ಅಲ್ಲಿ ನಾನು ಟೆಕ್ನಿಕಲ್ ಟ್ರೈನಿಂಗ್ಗೋಸ್ಕರ ಹೋಗಿದ್ದೆ. ಸೊ ಮೊದಲನೇ ಗಿಡ ಅಲ್ಲೇ ನಾನು ಎಂಟ್ರಿ ಆಗುವಂಥ ಮೈನ್ ಗೇಟ್ ರೈಟ್ ಸೈಡಲ್ಲೇ ಒಂದು ಗಿಡ ನೆಟ್ಟಿದ್ದೀನಿ. ಇದೇ ಫೋಟೋ ಅದು. ನೋಡಿ, ಆವತ್ತಿಂದ ನಾನು ಶುರು ಮಾಡಿರ್ತಕ್ಕಂಥದ್ದು ಈಗ 12 ವರ್ಷಕ್ಕೆ ಬಂದಿದೆ. ಸೊ ಇಲ್ಲಿವರೆಗೂ ಸಹ ನಾನು ಯಾವುದೇ ರೀತಿಯಾದಂಥ ಬ್ಯುಸಿ ಶೆಡ್ಯೂಲಲ್ಲಿದ್ದರೂ ಸಹ ಮರೆಯದಿರ ಎಲ್ಲ ಗಿಡಗಳನ್ನು ನಾನು ವರ್ಷನೂ ಗಿಡ ಒಂದಿಲ್ಲ ಕನಿಷ್ಠ ಒಂದು, ಅದರ ಮೇಲೆ ಎಷ್ಟಾದರೂ ಗಿಡಗಳನ್ನು ನೆಡ್ತಾನೇ ಇದ್ದೀನಿ. ಅದನ್ನು ಅದೇ ರೀತಿ ಆರೈಕೆ ಮಾಡ್ತಾನೇ ಇದ್ದೀನಿ. ಈಗ ನಾನು ಹಿಂದೆ ಇರ್ತಕ್ಕಂಥ ನಮ್ಮ ಜಮೀನಿನಲ್ಲಿ ನಾನು ಸಹ ಎಷ್ಟೋ ಗಿಡಗಳನ್ನು ನೆಟ್ಟಿದ್ದೀನಿ. ಇವತ್ತು ಸಹ 2 ಗಿಡಗಳು ನೆಟ್ಟಿದ್ದೀನಿ. ನೋಡಿ, ಇದನ್ನು ನೆಡ್ತಾ ಇದ್ದರೆ ನನಗೆ ಬರ್ತಾ ನನಗೊಂದು ಹಾಬಿ ಆಗೋಗಿದೆ. ಈ ಗಿಡಗಳು ನೆಟ್ಟಿರ್ತಕ್ಕಂಥ ಜಾಗಕ್ಕೆ ಬಂದು ಯಾವತ್ತಾದ ಮನಸ್ಸಿಗೆ ಬೇಜಾರಾದಾಗ, ಲೈಫಲ್ಲಿ ಲೈಫ್ ಜಿಗುಪ್ಸೆಗಿಂತ ಸ್ವಲ್ಪ ಟೆನ್ಷನ್ಸು, ಈ ಬ್ಯುಸಿ ಲೈಫಲ್ಲಿ ನೆಮ್ಮದಿ ಅನ್ನೋದು ಸಿಗೋಲ್ಲ. ಸೊ ಆಗ ನಾವೇನಾದರೂ ಇಲ್ಲಿ ಬಂದು ಕೂತ್ಕೊಂಡ್ರೆ ಎಲ್ಲನೂ ಮರ್ತೋಗ್ತೀವಿ. ಈ ಗಿಡಗಳು ನೆಟ್ಟಿರ್ತಕ್ಕಂತಹ ಜಾಗದಲ್ಲಿ ನೀವು ಏನು ಕೆಳಗಡೆಗೆ ಹಾಸಿಗೆ ಏನು ಹಾಕ್ಕೊಳ್ದಿರ ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡಿ, ತುಂಬ ನೆಮ್ಮದಿ ಸಿಗುತ್ತೆ. ಗಿಡಗಳು ನೆಡಬೇಕು. ಪ್ಲಸ್ ಬರ್ತಡೇ ದಿನವೇ ನಾನು ಆಯ್ಕೆ ಮಾಡ್ಕೊಂಡೆಂದರೆ, ಬೇರೆ ಸಂದರ್ಭದಲ್ಲಿ ನಾವು ಗಿಡಗಳನ್ನ ನೆಡ್ಬೋದು, ಅದನ್ನು ಹಾಗೆ ಬಿಟ್ಬಿಡ್ತೀವಿ. ಕೆಲವೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವೊಂದು ಒಂದು ಫಂಕ್ಷನ್ಸ್ ಬರ್ತವೆ, ಅದರ ಅನುಗುಣವಾಗಿ ಕೆಲವರು ಗಿಡಗಳು ಕೊಡೋದು, ನಾವು ನಾಟಿ ಮಾಡೋದು, ಅಷ್ಟಿಗೆ ಅದು ಕ್ಲೋಸ್ ಆಗೋಗುತ್ತೆ. ಅದನ್ನು ಯಾರು ಕೆಡಿಸ್ಕೊಳ್ಳಲ್ಲ. ಬಟ್ ಈ ಅಭ್ಯಾಸನ ಮಾಡಿಕೊಂಡ್ರೆ ನನ್ನ ಹುಟ್ಟಿದ ದಿನಕ್ಕೆ ಇಟ್ಟಿರ್ತಕ್ಕಂಥ ಗಿಡ ಇದು, ನಾನಿಲ್ಲದೆ ಇದ್ರೂ ಸಹ ಮುಂದೆ ಪೀಳಿಗೆಗೆ ಇದು ಆಗ್ತದೆ. ಸೊ ಅದಕ್ಕೋಸ್ಕರ ಆದರೂ ಅದನ್ನು ಆರೈಕೆ ಮಾಡುವಂತಹ ಒಂದು ಮೈಂಡ್ಸೆಟ್ ಬರುತ್ತೆ. ಸೊ ಅದರಿಂದ ನಾನು ಈ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ನನಗೆ ತುಂಬ ಸಂತೋಷವಾಗುತ್ತೆ. ತುಂಬ ಗಿಡಗಳನ್ನು ನಾನು ಮಾಡಿದ್ದೀನಿ. ಇದುವರೆಗೆ 12 ವರ್ಷದಿಂದ ಮಾಡಿರ್ತಕ್ಕಂಥದ್ದು ಕನಿಷ್ಠ ಒಂದು ಗಿಡನಾದರೂ ಮಾಡ್ತೀನಿ. ಒಂದೊಂದು ಸಲ 2-3 ಗಿಡನೂ ಮಾಡಿದ್ದೀನಿ. ಈಗಿರ್ತಕ್ಕಂಥ ನಮ್ಮ ಭೂಮಿಯಲ್ಲಿ ಆಲ್ಮೋಸ್ಟ್ ಈಗ ಒಂದು 15 ವೆರೈಟಿಗಳ ಗಿಡಗಳನ್ನು ನಾನು ನಾಟಿ ಮಾಡಿದ್ದೀನಿ. ಸೊ ಇದು ಏನೋ ನನ್ನ ಒಂದು ಹೊಗಳಿಕೆಗೆ ನಾನು ಹೇಳ್ಕೊಳ್ತಾ ಇಲ್ಲ, ಬಟ್ ಇದೊಂದು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಕಲ್ಚರನ್ನು ನಾವು
ಏನು ಹಳೆ ಕಲ್ಚರ್ನ ಮರ್ತಿದ್ದೇವೋ, ವೆಸ್ಟರ್ನ್ ಕಲ್ಚರ್ ತರ್ತಾ ಇದ್ದೀವಿ, ಪಾಶ್ಚಾತ್ಯ ಕಲ್ಚರನ್ನು ಸ್ವಲ್ಪ ಯಾರಿಗೆ ಸಾಧ್ಯವಾಗುತ್ತೋ ಅವರು ಅದನ್ನು ಕಮ್ಮಿ ಮಾಡಿಕೊಂಡು ನಮ್ಮ ಹಿಂದಿನ ಸಂಪ್ರದಾಯವನ್ನು ನಾವು ಮುಂದೆ ತಗೊಂಡು ಹೋಗಬೇಕಾಗುತ್ತೆ. ಸೊ ಇದರಿಂದ ನಾವು ಯೂನಿವರ್ಸ್ಗೆ ಏನೋ ಒಂದು ಕೊಟ್ಟಂಗಿರುತ್ತೆ, ನಮಗೂ ಸಹ ಒಂದು ಪ್ರಾಕೃತಿಕವಾಗಿ ಸಹಾಯವಾಗುತ್ತೆ, ಪ್ರಕೃತಿಗೆ ಒಂದು ಕೊಡುಗೆ ಕೊಟ್ಟಂಗಿರುತ್ತೆ. ಒಂದಾನೊಂದು ದಿನ ಕೊನೆ ದಿನ ನಮ್ಮ ಭೂಮಿಯಲ್ಲಿ ನಾವು ಏನು ಇಲ್ಲಿ ಗಿಡ ಇಟ್ಟಿರ್ತೀವೋ ಅಲ್ಲೇ ನಮ್ಮದು ಕೊನೆ ದಿನ ಆಗೋದು, ಆವಾಗಾದರೂ ಸಹ ನೆಮ್ಮದಿ ಸಿಗುತ್ತೆ. ಇದಕ್ಕೋಸ್ಕರವಾಗಿ ನಾನು ಈ ಏನೋ ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಮುಂದೆ ಈ ಥರ ಏನಾದರೂ ನಿಮ್ಗೆ ಸಾಧ್ಯವಾಗೋರು ಯಾರಾದರೂ ಇದ್ದರೆ ಖಂಡಿತ ನೀವು ಸಹ ಆ ಥರ ಮಾಡ್ಕೊಳ್ಳಿಕ್ಕೆ ರೂಢಿ ಮಾಡ್ಕೊಳ್ಳಿ. ಸಾಧ್ಯ ಆಗುತ್ತೆ, ಪ್ಲ್ಯಾನ್ ಮಾಡ್ಕೋಬೇಕಷ್ಟೇ. ಭೂಮಿ ಇರೋರು, ನೀರಿರೋರು ಆ ಥರ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಎಲ್ಲೂ ಸಹ ಆ ಥರ ಸಾಧ್ಯ ನನಗಿಲ್ಲ, ಅವಕಾಶ ಇಲ್ಲ ಅನ್ನೋದಾದರೆ ಬೇರೆ ಕಡೆ ನಾನು ಪ್ಲ್ಯಾನಿಂಗ್ ಸಿಕ್ಕರೆ ನಿಮ್ಮ ಬೇರೆ ಅವ್ರದ್ದು ಏನು ಪಾರ್ಕ್ಗಳಲ್ಲಿ, ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ಗಳಲ್ಲಿ, ಟ್ರೈನಿಂಗ್ ಸೆಂಟರ್ಗಳಲ್ಲಿ ಆಗಿರ್ಬೋದು, ಕಾಲೇಜ್ಗಳೆಲ್ಲ ಆಗಿರ್ಬೋದು, ಈ ಥರ ಏನೋ ಜಾಗ ಇದ್ದರೆ ಖಂಡಿತ ನಿಮ್ಮದಂಥ ಒಂದು ಸಹಕಾರನ ನೀವಾಗ ನೀವೇ ಏನು ಪ್ರೋಆ್ಯಕ್ಟಿವ್ ಆಗಿ ಆ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರ್ತಕ್ಕಂಥ ನಿಮಗೆ ಒಂದು ಅಭ್ಯಾಸ ಬೆಳೆಯುತ್ತೆ. ಇದರಿಂದ ಅದಕ್ಕೆ ನೀವು ಅಡ್ಜಸ್ಟ್ ಆಗಿ ನೋಡಿ, ಅದಕ್ಕೆ ಅನುಭವನೇ ಬೇರೆ ಇರುತ್ತೆ, ತುಂಬ ಒಳ್ಳೆ ಫೀಲ್ ಇರುತ್ತೆ. ಬೇಕಾದ್ರೆ ತೋರಿಸಿ ನೋಡಿ, ನಾನು ನಾಟಿ ಮಾಡಿರ್ತಕ್ಕಂಥ ಗಿಡಗಳು ಇದುವರೆಗೆ ಎಷ್ಟೊಂದು ದೊಡ್ಡದಾಗಿದ್ದಾವೆ ಅಂತ ನೋಡಿ. ಇವಾಗ ನೋಡ್ತಾ ಇರ್ತಕ್ಕಂಥ ಎಲ್ಲ ಗಿಡಗಳನ್ನು ಸಹ ನಾನು ವರ್ಷ ನಾಟಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀರಾ. ನೋಡಿ, ಇವೆಲ್ಲನೂ ಸಹ ನಾನು ನನ್ನ ಬರ್ತ್ಡೇಗೆ, ನನ್ನ ಹುಟ್ಟಿದ ದಿನಕ್ಕೆ ನಾನು ಏನು ನಾಟಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಇವೆಲ್ಲನೂ ಅಷ್ಟೇ, ಇನ್ನೂ ಸ್ವಲ್ಪ ಅಲ್ಲಲ್ಲಿ ಏನೋ ಕನ್ಸ್ಟ್ರಕ್ಷನ್ಗೋಸ್ಕರ ಇದು ಕಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾಣ್ತಾ ಇರ್ತಕ್ಕಂಥವೆಲ್ಲನೂ ಸಹ ಅಷ್ಟೇ, ನಾನು ಎವ್ರಿ ಇಯರು ಒಂದು ಇಲ್ಲ 2 ಗಿಡಗಳನ್ನು ನಾಡ್ತಾ ಇರ್ತಕ್ಕಂಥದ್ದು. ಬಟ್ ಇದು ಸ್ವಲ್ಪ ಒಣಗಿರ್ತಕ್ಕಂಥದ್ದು, ಯಾಕಂದರೆ ಇದು ಎರಡನೇ ವರ್ಷ ಅಂದರೆ ಪಾಸ್ಟ್ 2 ಇಯರ್ಸ್ ಬ್ಯಾಕ್ ನಾನು ನಾಟಿ ಮಾಡಿರ್ತಕ್ಕಂಥ ಸ್ಟಾರ್ ಫ್ರೂಟ್ ಗಿಡ ಇದು. ಸೊ ಅಲ್ಲಿ ಪಾಯ ತೆಗಿತಾ ಇರೋ ಕಾರಣ ಅಲ್ಲಿಂದ ರೀಪ್ಲೇಸ್ ಮಾಡಿದ್ದಕ್ಕೆ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ. ಸೊ ಹೋಪ್ ಇದೆ ಮತ್ತು ಅದು ಬದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈಗ ತಮಗೆ ಕಾಣ್ತಾ ಇರ್ತಕ್ಕಂಥ ಇವೆಲ್ಲ ಗಿಡಗಳು ಸಹ ನಾನು ಎವ್ರಿ ಇಯರ್ ಇಡ್ತಾ ಇರ್ತಕ್ಕಂಥದ್ದು ತೆಂಗಿನ ಗಿಡಗಳು. ಈ ಪಪ್ಪಾಯ ಆಗಿರ್ಬೋದು, ಈ ಏನು ಚೇಪೆಕಾಯಿ ಗಿಡ ಆಗಿರ್ಬೋದು, ಏನು ಲಕ್ಷ್ಮಣ ಫಲ, ರಾಮಫಲ, ಇವೆಲ್ಲ ಏನಿದಾವೆ ನಿಮಗೆ ಇಷ್ಟ ಆಗುವಂತಹ ಗಿಡಗಳು ನೀವು ಯಾವುದಾದ್ರೂ ಇಟ್ಕೋಬೋದು, ಏನು ಸಮಸ್ಯೆ ಏನಿಲ್ಲ. ಬಟ್ ಇವೇ ಇಡಬೇಕು ಅನ್ನೋದು ಏನಿರೋಲ್ಲ. ನಿಮ್ಗೆ ಅದು ಯಾವ ರೀತಿಯಾದಂಥ ಗಿಡಗಳು ಇಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಬಟ್ ನೋಡಿ, ಈ ಹವ್ಯಾಸನ ನೀವು ಬೆಳೆಸ್ಕೊಂಡ್ರೆ ನಿಮ್ಮದೇ ಆದಂತಹ ಒಂದು ನೆಮ್ಮದಿಯನ್ನು ನೀವು ಇಲ್ಲಿ ಹುಡ್ಕಾಡ್ಕೊಳ್ತೀರ. ನೋಡಿ, ಇವತ್ತು ಇಟ್ಟಿರ್ತಕ್ಕಂಥದ್ದು ಅಲ್ಲೊಂದು ಕಾಣ್ತಿದೆಯಲ್ಲ, ತೋರಿಸ್ತೀನಿ ರೀ. ನೋಡಿ, ಇನ್ನೊಂದು ಬನಾನಾ ಗಿಡ ಇಟ್ಟಿದ್ದೀನಿ ಇವತ್ತು. ಸೊ ಮತ್ತು ಅಲ್ಲೊಂದು ಅದ್ರ ಜೊತೆಗೆ ಪೋಮೋ ಅಂದರೆ ದಾಳಿಂಬೆ ಗಿಡನ ನಾನು ನಾಟಿ ಮಾಡಿರ್ತಕ್ಕಂಥದ್ದು. ನೋಡಿ ಎಷ್ಟೊಂದು ಚೆನ್ನಾಗಿ ನೆರಳು ಇರುತ್ತೆ ಅಂದರೆ, ಇಲ್ಲಿ ಬೇಸಿಗೆ ಕಾಲ ಬಂದರೆ ಇಲ್ಲಿ ಮನೆ ಬಿಟ್ಟು ಇಲ್ಲಿ ಬಂದಿದ್ದೀವಿ ಅಂದರೆ ಸಾಯಂಕಾಲವರೆಗೂ ಇಲ್ಲೇ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಎಷ್ಟೊಂದು ಚೆನ್ನಾಗಿರುತ್ತೆ ನೋಡಿ. ಪ್ರಕೃತಿಗೆ ಈ ಥರ ನಾವು ಕೊಡುಗೆ ಕೊಟ್ಟರೆ ಪ್ರಕೃತಿನೂ ಸಹ ನಮಗೆ ಅದೇ ರೀತಿಯಾದಂಥ ಕೊಡುಗೆ ಕೊಡುತ್ತೆ. ಸೊ ತುಂಬ ಜನ ಔಟಿಂಗ್ ಹೋಗೋದು, ಸೆಲೆಬ್ರೇಷನ್ ಹೋಗೋದು, ಅಲ್ಲಿ ಕುಡಿಯೋದು, ಇದೆಲ್ಲ ಮಾಡ್ಕೊಳ್ಳಿ. ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ನನ್ನದೇ ಆದಂಥ ಕ್ವಶನ್ ಏನಿಲ್ಲ. ಬಟ್ ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಮುಂದೆ ಬರುವಂಥ ಪೀಳಿಗೆ ಕೂಡ ನಮ್ಮ ಕಲ್ಚರ್ ಏನು ಅನ್ನೋದನ್ನು ಸಹ ನಾವು ತೋರಿಸ್ಕೊಟ್ಟಂಗಿರುತ್ತೆ. ಬಟ್ ಅದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ತೃಪ್ತಿ ಇರುತ್ತೆ. ದೊಡ್ಡವರು ಆವಾಗ ಹೇಳ್ತಿದ್ರು, ನಿಮ್ಮ ತಾತವರು, ನಿಮ್ಮ ಅಜ್ಜಿ, ಮುತ್ತಾತ ಅವರು ಇಟ್ಟಿರ್ತಕ್ಕಂಥ ಮರಗಳಪ್ಪ ಇವು, ಈಗಲೂ ಸಹ ನಮ್ಮನ್ನು ಕಾಪಾಡ್ತಿದ್ದಾವೆ ಅಂತ ಹೇಳ್ಬಿಟ್ಟು ಅಂತಿದ್ರಲ್ಲ. ಸೊ ಇದೇನ ನಾವು ಮುಂದೆ ಹೋಗುವಂತಹ ಒಂದು ಮಾದರಿ. ನಾವಿನ್ನೂ ಒಂದು ನೋಡಿದ್ದೀವಿ, ಅವರೇ ಮಾಡಿರ್ತಕ್ಕಂಥ ತೋಟದಲ್ಲಿ ಅವ್ರದ್ದು ಕೊನೆ ಕಾಲದಲ್ಲಿ ಏನು ಕಾಲ ಆಗ್ತಾರಲ್ಲ ಆ ಟೈಮಲ್ಲೂ ಸಹ ಅವ್ರನ್ನ ಅಲ್ಲೇ ಸಹ ಮಣ್ಣು ಮಾಡ್ತಕ್ಕಂಥದ್ದು. ಅದರಿಂದ ಅವರ ಆತ್ಮಕ್ಕೂ ಸಹ ತುಂಬ ತೃಪ್ತಿ ಸಿಗುತ್ತೆ ಅನ್ನೋ ಒಂದು ಇದೇ ಏನು, ಅವ್ರ ಆತ್ಮಕ್ಕೆ ತೃಪ್ತಿ ಸಿಗುತ್ತದೆ ಅಂತ ಹೇಳ್ಬಿಟ್ಟು ಅವರು ಸಹ ಎಲ್ಲರೂ ಸಹ ನಂಬುವಂಥದ್ದು. ಸೊ ಅದಕ್ಕೋಸ್ಕರ ಹೇಳಿ ನಾನು ಇಷ್ಟೊಂದು ಏನು ಪ್ರತಿ ವರ್ಷ ಗಿಡಗಳನ್ನ ಇಟ್ಕೊಂಡು ಬರ್ತಾಯಿದ್ದೀನಿ. ಇದು ಇಲ್ಲಿ ತಾವೇನು ನೋಡ್ತಾ ಇದ್ದೀವಿ ಇದು ಮಾತ್ರ ಅನ್ನಲ್ಲ, ನಮ್ಮ ಮನೆ ಹತ್ರ ಹಿತ್ತಲಲ್ಲೂ ಸಹ ದೊಡ್ಡ ಮರಗಳಾಗಿದ್ದಾವೆ. ಸೊ ತುಂಬ ಒಳ್ಳೆಯ ಕ್ಲೈಮೇಟು, ಮೆಂಟಲಿ ನಮಗೊಂದು ಮೆಂಟಲಿ ಒಂದು ಏನೋ ನೆಮ್ಮದಿ ಸಿಗುತ್ತೆ. ಸೊ ಈ ಬೇರೆ ಕಡೆಯೆಲ್ಲ ಟಾರ್ಚರ್ ಇರುತ್ತೆ, ನಮ್ಮ ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಈ ಏನು ಬ್ಯುಸಿ ಶೆಡ್ಯೂಲ್ ಲೈಫಲ್ಲಿ ಎಲ್ಲನೂ ಕಳ್ಕೊಳ್ತಾ ಇರ್ತೀವಿ. ಸೊ ಒಂದು ಸಲ ನಾವು ಇಲ್ಲಿಗೆ ಬಂದು ನಾವು ಮಾಡಿರ್ತಕ್ಕಂಥ ಈ ತೋಟದಲ್ಲಿ ಸ್ವಲ್ಪ ದಿನ 1 hour 2 hour 3 hours ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಸ್ಪೆಂಡ್ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ಇನ್ನೊಬ್ಬರಿಗೂ ಸಹ ಹೇಳ್ಕೊಡ್ತೀರಿ ಥರ ಮಾಡಿ ಅಂತ ಹೇಳ್ಬಿಟ್ಟು.
ಆದರೆ ಇದರಿಂದ ನನಗೆ ತುಂಬ ಸಂತೋಷವಾಗುತ್ತೆ. ಒಬ್ಬರು ಈ ಥರ ಒಬ್ಬರಾದರೂ ಇನ್ಸ್ಪೈರ್ ಆಗಿ ಈ ಥರ ಮಾಡಿಕೊಂಡ್ರೆ ನನಗೆ ತುಂಬ ಸಂತೋಷವಾಗುತ್ತೆ. ಇದನ್ನು ತಮ್ಮೆಲ್ಲರೊಂದಿಗೆ ಹಂಚ್ಕೋಬೇಕಂತೇಳಿ ಈ ವಿಡಿಯೋ ಮಾಡ್ತಾಯಿರ್ತಕ್ಕಂಥದ್ದು. ಸೊ ಸಾಧ್ಯವಾದರೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಮತ್ತು ಈ ಚಾನಲನ್ನು ಫಸ್ಟ್ ಟೈಮ್ ಈ ವಿಡಿಯೋ ಮುಖಾಂತರ ನಿಮಗೆ ನಾನು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ. ಥ್ಯಾಂಕ್ ಯು.